ಟ್ರೂ ಆರ್ ಫಾಲ್ಸ್ ಕ್ವಶನ್. ನಿಮ್ ಕ್ಲೂ ಏನಂತ ಹೇಳಿದ್ರೆ, ಮೊದಲೇದಾಗಿ ಗಿವನ್ ಏನು ಅದರಿಂದ ನಾವು ಏನು ಅರ್ಥ ಮಾಡ್ಕೊಬೋದು, ಅದು ಹೇಗೆ ಕಾಣುತ್ತೆ ಅಂತ ಹೇಳಿ ಮೊದಲೇದಾಗಿ ನೀವು ಡಿಸೈಡ್ ಮಾಡ್ಕೊಳ್ಳಿ. ಎರಡನೇ ಭಾಗ ನಿಮ್ಮ ಪ್ರಶ್ನೆ ಟ್ರೂನೋ ಫಾಲ್ಸ್ ಅಂತ ಹೇಳಿ ಅದರ ಕಡೆ ಬರುತ್ತೆ. ಸರಿನಾ? ಸೊ ಪಾಸ್ ಮಾಡಿ ಟ್ರೈ ಮಾಡಿ. ಹಾ, ಏನ್ ಕೊಟ್ಟಿದ್ದಾರೆ? ಇಟ್ಸ್ ಗಿವನ್ if the relative refractive index of medium x with respect to medium 3, relative refractive index of medium x with respect to 3 is less than 1, the light will bend towards the normal when it moves from medium 3 to x. ಸೊ ಅದನ್ನ ಟ್ರೂನ ಫಾಲ್ಸ್ ಅಂತ ಹೇಳೋದು ಬೇಡ ಇವಾಗೇನೆ. ಇದು ಏನ್ ಗಿವನ್ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಣ. ಮೊದಲೇದಾಗಿ ಲೈಟ್ ಇಸ್ ಮೂವಿಂಗ್ ಫ್ರಮ್ 3 to x ಅಂತ ಹೇಳ್ಬೋದು ಅಲ್ವಾ? ಸೊ ಚಿತ್ರ ಬಿಡಿಸ್ಬೇಕು ಅಂತ ಹೇಳಿದ್ರೆ ನೀವು ಈ ರೀತಿಯಲ್ಲಿ ಬಿಡಿಸ್ಬೇಕು. ಸೊ ನಿಮ್ಮ ಇನ್ಸಿಡೆಂಟ್ ರೇ ಅದಾಯ್ತು ಅಂದಮೇಲೆ, ಸೊ ಇನ್ಸಿಡೆಂಟ್ ರೇ ಅಲ್ಲ, ಇದು ನಾರ್ಮಲ್ ಇದು. ನಿಮ್ಮ ಇನ್ಸಿಡೆಂಟ್ ರೇ ಹೀಗೆ ಬಿತ್ತು ಅಂತ ಹೇಳಿದ್ರೆ ಏನಾಗುತ್ತೆ? ಸೊ ಇದು ಮೊದಲನೇದಾಗಿ ಇದು ನಿಮ್ಮ ಮೀಡಿಯಂ. ಇನ್ನು ಅದನ್ನು ಡಿಸೈಡ್ ಮಾಡಬೇಕು. ಮೀಡಿಯಂ ವಾಟ್? ಮೀಡಿಯಂ 3. ರೈಟ್, ಮೀಡಿಯಂ 3 ಇಂದ ಎಕ್ಸ್ ಹೋಗ್ತಾ ಇದೆ. ಸೊ ದಿಸ್ ಯುವರ್ ಮೀಡಿಯಂ ಎಕ್ಸ್ ಅಲ್ವಾ? ಸೊ ದಿಸ್ ವ್ಯಾಲ್ಯೂ ಇಸ್ ಲೆಸ್ ದೆನ್ 1 ಅಂತ ಹೇಳಿದ್ರೆ ಏನು? ಲೈಟ್ ವಿಲ್ ಬೆಂಡ್ ಅಲ್ವಾ ಅವೇ ಫ್ರಮ್ ನಾರ್ಮಲ್. ಸರಿನಾ ತಪ್ಪಾಯ್ತು? ಟುವರ್ಡ್ಸ್ ಇರ್ಬೇಕಾ ಅವೇ ಇರ್ಬೇಕಾ? ಅವೇ ಇರಬೇಕು. ಸರಿ ಇದೆ ಅಲ್ವಾ? ಸೊ ಲೈಟು ಹೀಗೆ ಹೋಗೋ ಬದಲು ಆ ಕಡೆ ಬಂದಾಗ್ತಾ ಇದೆ. ಸರಿನಾ? ಸೊ ಈ ಪ್ರಶ್ನೆ ನೋಡಿ, ದ ಲೈಟ್ ವಿಲ್ ಬೆಂಡ್ ಟುವರ್ಡ್ಸ್ ನಾರ್ಮಲ್ ವೆನ್ ಇಟ್ ಮೂವ್ಸ್ ಫ್ರಮ್ ಮೀಡಿಯಂ 3 to x. ಇಲ್ಲಿ ಮೀಡಿಯಂ 3 ಇಂದ ಎಕ್ಸ್ ಹೋಗ್ತಾ ಇದೆ. ಏನಾಗ್ತಾ ಇದೆ? ಲೈಟು ಇಟ್ ಇಸ್ ಬೆಂಡಿಂಗ್ ಅವೇ ಫ್ರಮ್ ದ ನಾರ್ಮಲ್. ಉತ್ತರ ಏನು? ಫಾಲ್ಸ್. ದ ಲೈಟ್ bends away from normal when it moves from medium 3 to medium x. ಸೊ ನಿಮ್ಮ ಉತ್ತರ ಇದು ಫಾಲ್ಸ್. ನಮ್ಮ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಫಾಲ್ಸ್. ಆಯ್ತಾ? ಸೊ ಯಾವತ್ತಿದ್ರೂ ನೀವು ಗಿವನ್ ಸರಿಯಾಗಿ ಅರ್ಥ ಮಾಡ್ಕೊಬೇಕು. ಪ್ರತಿಯೊಂದು ಪ್ರಶ್ನೆಯಲ್ಲೂ, ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಯಾವುದೇ ಪ್ರಶ್ನೆ ಆಗಿರ್ಬೋದು, ಕೆಮಿಸ್ಟ್ರಿ ಏನೇ ಆಗಿರ್ಬೋದು, ಗಿವನ್ ಸರಿಯಾಗಿ ಅರ್ಥ ಮಾಡ್ಕೊಂತ ಹೇಳಿದ್ರೆ, ಅರ್ಥ ಮಾಡ್ಕೊಂತು ಅಂದ್ರೆ ಉತ್ತರ ಕೊಡೋದು ಸುಲಭ ಆಗುತ್ತೆ.